ಸಸ್ಪೆನ್ಷನ್ ಎಲ್ಲಾನು ಮ್ಯಾಕ್ಸಿಮಮ್ ನನಗೆ ಶಾಕ್ ಆಗೋಯ್ತು. ಓನ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಡ್ಯಾನ್ಸ್ ಆಡ್ಬೇಕು ಅನ್ಸುತ್ತೆ. ಒಂದು ಸಸ್ಪೆನ್ಸ್ ಅನ್ನೋದು ನಮಗೆ ಹೋಗೋದೇ ಇಲ್ಲ. ಹೀರೋಯಿನ್ ಇಲ್ದಿರನೇ ಪ್ಯಾನ್ ಇಂಡಿಯಾ ಸಿನಿಮಾ. ಮತ್ತೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಮಂಜು ಅವರ ಅಂದ್ರೆ ಒಂದೇ ಒಂದು ರಾತ್ರಿ ಏನಾಗುತ್ತೆ. ಹಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಒಂಟಿಯಲ್ಲ, ನಾನು ನಿಮ್ಮ ಪ್ರೀತಿಯ ಆ್ಯಂಕರ್ ನಮ್ರತಾ. ನಾನೆಲ್ಲಪ್ಪ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಇರ್ಬೋದು. ನಾನು ಬೇರೆ ಎಲ್ಲೂ ಇಲ್ಲ, ನಾನಿದ್ದೀನಿ ದ ಒನ್ ಆ್ಯಂಡ್ ಓನ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಮ್ಯಾಕ್ಸ್ ಮೂವಿಯಲ್ಲಿ. ನನಗಂತೂ ಮ್ಯಾಕ್ಸ್ ಮೂವಿ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಟ್ರೇಲರ್ ನೋಡ್ಕೊಂಡು ಬಂದಿದ್ದೀನಿ. ಫುಲ್ ಕ್ಯೂರಿಯಾಸಿಟಿ, ಸಸ್ಪೆನ್ಸು, ಎಲ್ಲ ಥ್ರಿಲ್ಲಿಂಗ್ ಕಥೆಗಳು, ಆ್ಯಕ್ಷನ್, ಎಮೋಷನ್, ಫೈಟ್ ಎಲ್ಲ ಇದೆ. ನಾನು ಫುಲ್ ಕ್ಯೂರಿಯಾಸಿಟಿಯಲ್ಲಿ ಇದ್ದೀನಿ ಮ್ಯಾಕ್ಸ್ ಮೂವಿನ ನೋಡಬೇಕು ಅಂದ್ಬಿಟ್ಟು. ಇವಾಗ ತಾನೇ ಹೋಗಿ ಕಾಣಿಸ್ತಾ ಇರ್ಬೋದು, ನಾನು ಥಿಯೇಟ್ರ್ ಮುಂದೆನೇ ನಿಂತು ಮಾತಾಡ್ತಾ ಇದ್ದೀನಿ. ಕಿಚ್ಚ ಸುದೀಪ್ ಸರ್ ಅಭಿನಯದ ಮ್ಯಾಕ್ಸ್ ಮೂವಿನ ನೋಡ್ಕೊಂಬಂದು ರಿವ್ಯೂ ಕೊಡ್ತಾ ಇದ್ದೀನಿ. ಮೂವಿ ಅಂತೂ ಸೂಪರ್ಬ್ ಆಗಿದೆ, ಅಮೇಝಿಂಗ್. ವರ್ಡ್ಸಲ್ಲಿ ಹೇಳೋಕ್ಕೆ ಆಗಲ್ಲ. ನಮ್ಮ ಸುದೀಪ್ ಸರ್ ಮೂವಿ ಅಂದರೆ ಮೊದಲೇ ಹೇಳ್ಬೇಕಾ, ಸಲ್ಯೂಟ್ ನಮ್ಮ ಸರ್ಗೆ. ಅಂದರೆ ಅವ್ರ ಮೂವಿ ಹೇಗೆ ಮಾಡಿದ್ದಾರೆ ಅಂದರೆ, ಇಂಟ್ರಡಕ್ಷನಲ್ಲೇ ಒಂದು ಕತೆ ಹೇಳ್ತಾರಲ್ಲ, ಅಲ್ಲೇ ಆಡಿಯನ್ಸ್ ಫುಲ್ ಬೋಲ್ಡ್ ಆಗಿಬಿಡ್ತಾರೆ. ಅಂದರೆ ಒಂದು ಕತೆ ಇವಾಗ ಹಿಂಗೂ ಇರ್ಬೋದಾ, ನನಗನ್ಸಿದೆ ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್, ಒಂಥರ ವಿಭಿನ್ನವಾಗಿದೆ ಸ್ಟೋರಿ. ಬಟ್ ತುಂಬ ಕ್ಯೂರಿಯಾಸಿಟಿ ಅಂತೂ ಇರುತ್ತೆ. ಕೊನೆವರೆಗೂ ಏನಾಗುತ್ತೆ ಇಲ್ಲೇನಾಗುತ್ತೆ ಅಲ್ಲೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗೆ ತುಂಬ ಇರುತ್ತೆ. ಎಲ್ಲೂ ನಮ್ಮ ಕ್ಯೂರಿಯಾಸಿಟಿ ಎಂಡ್ ಆಗಲ್ಲ ಅಥವಾ ಕಟ್ ಆಗಲ್ಲ. ತುಂಬ ಚೆನ್ನಾಗಿದೆ ಮೂವಿ ಅಂತೂ. ನಾನಂತೂ ಗೈಡ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಮೂವಿ ನೋಡಿ ಅಂತ. ಏನಕ್ಕೆ ಅಂತಲೂ ಕೂಡ ಹೇಳಿಬಿಡ್ತೀನಿ. ಇವಾಗ ಸ್ಟಾರ್ಟಿಂಗಲ್ಲೇ ಮೂವಿಗೆ ಹೋದ ತಕ್ಷಣ ಒಂದು ಸ್ಟೋರಿ ಎಳಿತಾರೆ. ಅಂದರೆ ಒಂದೇ ಒಂದು ರಾತ್ರಿಲಿ ಏನೆಲ್ಲ ಬದಲಾಗುತ್ತೆ ಅನ್ನೋದ್ರ ಮೇಲೆ ಈ ಸ್ಟೋರಿನ ಫುಲ್ ಓವರ್ ಆಲ್ ಕತೆ, ನಿರ್ದೇಶನ, ರಚನೆ, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಒಂಥರ ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ಆರ್ಟಿಸ್ಟ್ಗಳು ಕೂಡ ಅಷ್ಟೇ, ಸಿನಿಮಾಲಿ ಆ್ಯಕ್ಟ್ ಮಾಡಿರೋರು ಸುದೀಪ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಬಿಗ್ ಬಾಸ್ ಖ್ಯಾತಿಯ ಮಂಜು ಅವರಾಗಿರ್ಬೋದು, ಅವರು ಸೂಪರ್ಬ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇದೊಂಥರ ಪ್ಯಾನ್ ಇಂಡಿಯಾ ಸಿನಿಮಾ. ಇದೊಂಥರ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾನೇ ಅದು ಹೀರೋಯಿನ್ ಇಲ್ದಿರನೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ ಅಂದರೆ ನೀವೆಲ್ಲರೂ ಯೋಚನೆ ಮಾಡಬೇಕು ಸ್ಟೋರಿ ಯಾವ ಥರ ಇರ್ಬೋದು, ಯಾವ ರೀತಿ ಕ್ರಿಯೇಟ್ ಮಾಡಿರ್ಬೋದು, ಎಷ್ಟು ಚೆನ್ನಾಗಿರ್ಬೋದು ಅಂತ. ಎಲ್ಲೂ ಕೂಡ ಒಂದು ಸಸ್ಪೆನ್ಸ್ ಅನ್ನೋದು ನಮಗೆ ಹೋಗೋದೇ ಇಲ್ಲ. ಪ್ರತಿಯೊಂದು ಸೀನ್ ನೋಡಿದಾಗೂ ನಮಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ, ಇದು ಎಲ್ಲಿಗೆ ಹೋಗ್ಬೋದು ಅಂತ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಮೂವಿಲಿ, ಟ್ವಿಸ್ಟ್ಸು ಟರ್ನ್ಸು ಅಲ್ಲಲ್ಲೇ ಸಿಗ್ತಾನೆ ಇರುತ್ತೆ. ಆಮೇಲೆ ನಮ್ಮ ಸುದೀಪ್ ಸರ್ ಮಾಸ್ ಆ್ಯಕ್ಟಿಂಗು, ಮ್ಯಾಕ್ಸಿಮಮ್ ಮಾಸ್ ಮನೋರಂಜನೆ ಕೊಟ್ಟವ್ರೆ, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್. ನಿಮ್ಗೆಲ್ಲರಿಗಂತೂ ಅವೇಟ್ ಆಗೋದ್ರಲ್ಲಿ ಚಾನ್ಸೇ ಇಲ್ಲ. ಇಂಥ ಗೋಲ್ಡನ್ ಅಪಾರ್ಚುನಿಟಿನ ನೀವಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಸುದೀಪ್ ಸರ್ ಅಭಿಮಾನಿಯಾಗಿ ನಾನು ಮ್ಯಾಕ್ಸ್ ಮೂವಿ ನೋಡಿದ್ದೀನಿ, ನೀವು ನೋಡಿ. ಒಂಥರ ಫುಲ್ಲು ಡ್ಯಾನ್ಸ್ ಆಡ್ಬೇಕನ್ಸುತ್ತೆ ಸುದೀಪ್ ಸರ್ ಬಂದಾಗ. ಫುಲ್ ಮ್ಯಾಕ್ಸಿಮಮ್ ಮಾಸ್ ಅಂದರೆ ಮಾಸ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಆಡಿಯನ್ಸಸ್ಗೆ. ಸೊ ನೀವು ಮ್ಯಾಕ್ಸ್ ಮೂವಿನ ಮಿಸ್ ಮಾಡಬೇಡಿ. ನಾನು ನೋಡಿರೋ ಹಾಗೆ ನೀವು ನೋಡಿ, ಈ ಮೂವಿನ ಎಂಕರೇಜ್ ಮಾಡಿ. ಇನ್ನಷ್ಟು ಇದು 3ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ. ಆದರೂ ನನಗೆ ಶಾಕ್ ಆಗೋಯ್ತು. ಥಿಯೇಟ್ರಿಗೆ ಬಂದಿದ ತಕ್ಷಣ ಎಷ್ಟು ಜನ ಸುತ್ತಮುತ್ತ ಎಲ್ಲ ಕಡೆ, ಅಂದರೆ ಒಂಥರ ಜನ ನೋಡಿ ನನಗೊಂಥರ ಶಾಕ್ ಆಗೋಯ್ತು. 3ನೇ ವಾರಕ್ಕೆ ಕಾಲಿಟ್ಟಿದ್ರು, ಅಪ್ಪ ಇಷ್ಟು ಜನನಾ, ಇಷ್ಟೊಂದು ಫಿಲಮ್ಗೆ ಇನ್ನೂ ಅಷ್ಟು ಇದಿದೆಯಾ ಅಂತ. ಬಟ್ ನನಗೆ ಒಳಗಡೆ ಹೋಗುವಾಗ ಒಂದು ಭಯ ಇತ್ತು, ಅಂದರೆ ಹೆಂಗಿರ್ಬೋದು ಸ್ಟೋರಿ ಅಂತ. ಬಟ್ ಸುದೀಪ್ ಸರ್ ಮೂವಿ ಅಂದಾಗ ಒಂದು ಕನೆಕ್ಟ್ ಇದ್ದೇ ಇರುತ್ತೆ. ಅವ್ರು ತೊಗೊಳೋ ಯಾವುದೇ ಸ್ಕ್ರಿಪ್ಟ್ ಆಗಲಿ ಜನಕ್ಕೆ, ಆಡಿಯನ್ಸ್ಗಂತೂ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಮತ್ತು ನಾನು ಅಂದ್ಕೊಂಡಂಗೆ ಪ್ರತಿ ಸರಿ ಅಂದ್ಕೊಂಡಂಗೆ ಅವರೆಲ್ಲೂ ಫ್ಯಾಮಿಲಿ ಆಡಿಯನ್ಸಸ್ನ ಡಿಸಪಾಯಿಂಟ್ ಮಾಡಲ್ಲ. ನಮ್ಮ ಸುದೀಪ್ ಸರ್ ಮೂವಿಲಿ ನೀವೆಲ್ಲರೂ ನೋಡ್ತಾನೆ ಇರ್ಬೋದು, ಸುದೀಪ್ ಸರ್ ಪ್ರತಿ ಸರಿ ಒಂದು ಮೆಸೇಜ್ ಕೊಡ್ತಾರೆ ಸೊಸೈಟಿಗೆ. ಈ ಮೂವಿಲೂ ಅಷ್ಟೇ, ಇನ್ಕ್ಲೂಡಿಂಗ್ ಇಲ್ಲೂ ಕೂಡ ಒಂದು ಒಳ್ಳೆ ಸೊಸೈಟಿ ಸರ್ವಿಂಗ್ ಮೆಸೇಜ್, ಅಬ್ಸಲ್ಯೂಟ್ ಗುಡ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಸೊಸೈಟಿಗೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಮ್ಯಾಕ್ಸಿಮಮ್ ಇಷ್ಟ ಆಯಿತು ಮ್ಯಾಕ್ಸ್ ಮೂವಿ. ಸೊ ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಮ್ಯಾಕ್ಸ್ ಮೂವಿನ ನೋಡಿ ಅಂತ ಕೇಳ್ಕೊತೀನಿ. ಸೂಪರ್ಬ್ ಆಗಿದೆ ಮ್ಯಾಕ್ಸ್ ಮೂವಿ ಅಂತೂ. ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್, ಮ್ಯಾಕ್ಸಿಮಮ್ ಫನ್, ಮ್ಯಾಕ್ಸಿಮಮ್ ಥ್ರಿಲ್, ಮ್ಯಾಕ್ಸಿಮಮ್ ಸಸ್ಪೆನ್ಷನ್ ಎಲ್ಲನೂ ಮ್ಯಾಕ್ಸಿಮಮ್ ಆಗೇ ನೋಡ್ತೀರಾ. ಸೊ ನೀವಂತೂ ಮಿಸ್ ಮಾಡ್ಕೋಬೇಡಿ. ನಾನು ಮಿಸ್ ಮಾಡ್ಕೊಂಡೇ ಇಲ್ಲ ಕಣ್ರಿ. ಕೊನೆಗೂ ವೀಕೆಂಡಲ್ಲಿ ಬಂದು ನಮ್ಮ ಬಾದ್ಶಾ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಮೂವಿ ನೋಡಿದ್ದೀನಿ. ನೀವು ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.